ಮೇಡಮ್ ನಿಮ್ಮದು ಆಯಿಲಿ ಸ್ಕಿನ್ ಅನ್ಸುತ್ತಲ್ವಾ? ಫುಲ್ ಆಯಿಲಿ, ಜಾಸ್ತಿ ಫುಲ್ ಆಯಿಲಿನ? ಜಾಸ್ತಿ ಸಕ್ರೇಟ್. ಓಕೆ ಓಕೆ ಮೇಡಮ್. ಏನಾದ್ರು ಎಕ್ಸ್ಪೆಕ್ಟೇಷನ್ ಇದೆಯಾ ಯಾವ ಥರ ಬರುತ್ತೆ ಏನು ಅಂತ? ಇಲ್ಲ ಸರ್. ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಕಲ್ಲ ಮೇಡಮ್? ನೋಡೋಣ, ನಿಮಗೆ ಎಲ್ಲ ಡಿಪೆಂಡೆನ್ಸಿ ನಿಮ್ಮ ಮೇಲೆ. ಟ್ರಸ್ಟ್ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ನೋಡಿ ಇವ್ರದ್ದು ಆಯಿಲಿ ಸ್ಕಿನ್ನು. ಓಕೆನಾ? ಆಯಿಲಿ ಸ್ಕಿನ್ಗೆ ಯಾವ ಥರ ಮೇಕಪ್ ಮಾಡಬೇಕು ಅನ್ನೋದು ನಾನು ಇವತ್ತು ತೋರಿಸ್ಕೊಡ್ತೀನಿ ನಿಮಗೆ. ಇದರಲ್ಲಿ ನಾನು ಟೋನರ್ ಹಾಕಿದ್ದೀನಿ. ಟೋನರ್ನ ಇವ್ರಿಗೆ ಸೇಮ್ ಟೋನರ್ ಹಾಕೋದ್ರಿಂದ ಏನಾಗುತ್ತೆ, ಸ್ಕಿನ್ನು ಹಿಂಗೆಲ್ಲ ಹಿಂಗೆ ಮುದುಡಿ ಆಗೋಲ್ಲ, ಹಿಂಗೆ ನೀಟಾಗಿ ಕಾಣಿಸುತ್ತೆ. ಅಂದರೆ ಬಿಗಿಯಾಗಿರುತ್ತೆ ಸ್ಕಿನ್ನು. ನಾವು ಮೇಕಪ್ ಎಷ್ಟು ಹಾಕಿದ್ರೂ ನೀಟಾಗಿ ಟೋನರ್ ಹಾಕಿ ಒಂದು 2 ನಿಮಿಷ ಬಿಟ್ಬಿಡಬೇಕು, ಸ್ವಲ್ಪ ಅದು ಡ್ರೈ ಆಗಬೇಕು ನೀಟಾಗಿ. ಇವ್ರಿಗೆ ನೋಡಿ ಇಲ್ಲಿ ಡಾರ್ಕ್ ಶೇಡ್ ಇದೆ, ಹಾಗಾಗಿ ಕಣ್ಮೇಲೆ ಡಾರ್ಕ್ ಶೇಡ್ ಇದೆ. ಡಾರ್ಕ್ ಶೇಡ್ ಇರೋದ್ರಿಂದ ನಾವು ಡಾರ್ಕ್ ಆರೆಂಜ್ನ ಯೂಸ್ ಮಾಡಬೇಕು. ಬಟ್ ಇವರು ಫೇರ್ ಇದ್ದಾರೆ. ಮ್ಯಾಮ್ ಕಣ್ಣು ಓಪನ್ ಮಾಡಿ ಮೇಡಮ್, ಮೇಲೆ ನೋಡಿ. ನೋಡಿ ಇವ್ರಿಗೆ ಜಾಸ್ತಿ ಇಲ್ಲಿ ಡಾರ್ಕ್ ಸರ್ಕಲ್ ಇಲ್ಲ, ಬಟ್ ಬ್ಲ್ಯಾಕೂ ಇಲ್ಲ. ಹಾಗಾಗಿ ನಾನು ಇವರಿಗೆ ಎಲ್ಲ ಯೂಸ್ ಮಾಡಬೇಕು. ನಾವು ಆರೆಂಜ್ ಯೂಸ್ ಮಾಡಿಬಿಟ್ರೆ ಅಲ್ಲೆಲ್ಲ ಆರೆಂಜ್ ಆಗಿಬಿಡುತ್ತೆ. ನಾವು ಏನೇ ಫೌಂಡೇಶನ್ ಏನೋ ಕನ್ಸಿಲರ್ ಹಾಕಿದ್ರು ಆರೆಂಜ್ ಕಲರ್ ಆಗಿಬಿಡುತ್ತೆ. ಹಾಗಾಗಿ ನಾವು ಡಾರ್ಕ್ ಇರೋ ಕಡೆ ಮಾತ್ರ ಡಾರ್ಕ್ ಕನ್ಸಿಲರ್ ಯೂಸ್ ಮಾಡಬೇಕು. ಲೈಟ್ ಆಗಿರೋ ಕಡೆ ಎಲ್ಲ ನಾರ್ಮಲಾಗಿ ಮೀಡಿಯಮ್ ಅಂದರೆ ಯೆಲ್ಲೋ ಕನ್ಸಿಲರ್ ಯೂಸ್ ಮಾಡಬೇಕು. ನೀಟಾಗಿ ಸೆಟ್ ಆಗಿದೆ. ಎಂಬ್ರೋಲಿಸ್ ಮಾಯ್ಶ್ಚರೈಸರ್ನ ನಾನು ಯೂಸ್ ಮಾಡ್ತೀನಿ. ಮಾಯ್ಶ್ಚರೈಸರ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಏನಾದರೂ ಗೊತ್ತಾ ಮೇಡಮ್ ನಿಮಗೆ? ನೋ ಸರ್. ಮಾಯ್ಶ್ಚರೈಸರ್ ಆಗುತ್ತೆ, ಮಾಯ್ಶ್ಚರ್ ಆಗುತ್ತೆ ಸ್ಕಿನ್. ಹೌದು, ಅಂದರೆ ಡ್ರೈ ಆಗಕ್ಕೆ ಬಿಡಲ್ಲ. ಇದು ಫ್ರೆಶ್ನೆಸ್ನ ಕೊಡ್ತಾ ಇರುತ್ತೆ ಮೇಡಮ್ ಫೇಸ್ಗೆ. ನೀಟಾಗಿ ಬ್ಲೆಂಡ್ ಮಾಡಬೇಕು. ಯಾವುದೇ ಪ್ರಾಡಕ್ಟ್ ಹಾಕಿದ್ರು ಅದಕ್ಕೆ ಸೆಟ್ ಆಗೋಕ್ಕೆ ಟೈಮ್ ಕೊಡಬೇಕು. ಫೇಸ್ ಮೇಲೆ ನಾವು ಮೇಕಪ್ ಮಾಡಬೇಕಾದ್ರೆ ತುಂಬ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು ಫೇಸ್ನ. ರಫ್ ಆಗೆಲ್ಲ ಹಿಂಗೆಲ್ಲ ಈ ಥರ ಮಾಡಬಾರ್ದು. ಅದು ಒಬ್ಬೊಬ್ಬರಿಗೆ ಇಷ್ಟ ಆಗಲ್ಲ ಕ್ಲೈಂಟ್ಗೆ. ಹಾಗೆ ನಾನು ಇವ್ರಿಗೆ ಕಲರ್ ಸೆನ್ಸು ಪ್ರೈಮರ್ನ ಯೂಸ್ ಮಾಡ್ತಾ ಇದ್ದೀನಿ. ಪ್ರೈಮರ್ ಏನಕ್ಕೆ ಯೂಸ್ ಮಾಡಬೇಕು? ಇವ್ರದ್ದು ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಪ್ರೈಮರ್ ಹಾಕಿದ್ರೆ ಆಯಿಲ್ನ ಕಂಟ್ರೋಲ್ ಮಾಡುತ್ತೆ. ಈಗ ನಾವು ಫೌಂಡೇಶನ್ ಹಾಕಿದ್ರೆ ಅದ್ರ ಮೇಲೆ ಆಯಿಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ, ಮೇಕಪ್ ಜರುಗ್ತಾ ಇರ್ಬೋದು, ಅದೆಲ್ಲ ಕಂಟ್ರೋಲ್ ಮಾಡುತ್ತೆ. ಇವೆಲ್ಲ ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದೊಂಥರ ಏನಂತಾರೆ, ಬೇಸ್ ಅಂತಾರಲ್ಲ, ಅದಕ್ಕೆ ಬೇಸ್ಮೆಂಟ್ ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ ಅಂತಾರಲ್ಲ, ಹಾಗೆ ಇದು ನಾವು ಕರೆಕ್ಟಾಗಿ ಮಾಡಿಲ್ಲ ಅಂದರೆ ನಾವು ಅದ್ರ ಮೇಲೆ ಎಷ್ಟೇ ಹಾರ್ಡ್ ವರ್ಕ್ ಮಾಡಿ ಎಷ್ಟೇ ಸ್ಮಾರ್ಟ್ ವರ್ಕ್ ಮಾಡಿದ್ರು ಮೇಕಪ್ಪು ಒಂದೊಂದು ಸರಿ ಕೂರಲ್ಲ. ಬ್ಲೆಂಡ್ ಮಾಡಿ 1-2 ನಿಮಿಷ ಬಿಟ್ಬಿಡಿ, ನೀಟಾಗಿ ಸೆಟ್ ಆಗಬೇಕು ಅದೆಲ್ಲ. ನಾವು ಅರ್ಜೆನ್ಸಿ ಮೇಕಪ್ ಮಾಡೋಕ್ಕೆ ಹೋದರೆ ಕೂರಲ್ಲ. ಅದು ಸೆಟ್ ಆಗೋ ತನಕ ನಾವು ಐಬ್ರೋ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇವ್ರಿಗೆ ಆಲ್ರೆಡಿ ಡಾರ್ಕ್ ಆಗಿದೆ ಐಬ್ರೋ. ಇವ್ರಿಗೆ ಐಬ್ರೋ ಜಾಸ್ತಿ ಅವಶ್ಯಕತೆ ಇಲ್ಲ, ಬಟ್ ಒಂದು ಫಿನಿಶ್ ಕೊಡೋಣ ಅಷ್ಟೇ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಮೇಕಪ್ ಮಾಡಬೇಕಾದ್ರೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ತುಂಬ ಹತ್ರಕ್ಕೆ ಹೋಗ್ಬಿಟ್ಟು ಮೇಕಪ್ ಮಾಡೋದು ಅದೆಲ್ಲ ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ಗೆ ಸೂಕ್ತ ಅಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ನೋಡಿ ಇವ್ರ ಕಣ್ಣ ಮೇಲೆ ಸ್ವಲ್ಪ ಡಾರ್ಕ್ ಇದೆ, ಕಣ್ಣು ಓಪನ್ ಮಾಡಿ ಮೇಡಮ್. ಇಲ್ಲಿ ನೋಡಿ ಜಾಸ್ತಿ ಡಾರ್ಕ್ ಇಲ್ಲ. ಹಾಗಾಗಿ ನಾವು 2 ಥರ ಕನ್ಸಿಲರ್ನ ಯೂಸ್ ಮಾಡಬೇಕು, ಕಲರ್ ಕರೆಕ್ಟರ್ನ ಯೂಸ್ ಮಾಡಬೇಕು. ಒಂದು ಆರೆಂಜು ಕಣ್ಣು ಮೇಲೆ ಯೂಸ್ ಮಾಡಬೇಕು, ಸ್ವಲ್ಪ ಎಲ್ಲೋ ಇದೆ ನೋಡಿ, ಇದು ಡಾರ್ಕ್ ಎಲ್ಲೋ, ಇದು ಲೈಟ್ ಎಲ್ಲೋ. ಓಕೆನಾ? ಈ ಎಲ್ಲೋನ ಕಣ್ಣು ಕೆಳಗಡೆ ಯೂಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಏನೇ ಮಾಡಬೇಕಾದ್ರೂ ಜಸ್ಟ್ ಟ್ಯಾಪಲ್ಲೇ ನಾವು ಕವರ್ ಮಾಡಬೇಕು, ಹಿಂಗೆ ಎಳಿಬಾರ್ದು. ನೀಟಾಗಿ ಕೂತ್ಕೊಳ್ಳುತ್ತೆ. ಯಾಕಂದರೆ ನಮ್ಮದು ಸ್ಮಾರ್ಟ್ ವರ್ಕು, ತುಂಬ ಸೂಕ್ಷ್ಮವಾಗಿ ಕೆಲಸ ಮಾಡಿ ರಿಸಲ್ಟ್ನ ನಾವು ತೋರಿಸ್ಬೇಕಾಗುತ್ತೆ ಇಲ್ಲಿ. ನೋಡೋಣ ಮೇಡಮ್ ಏನಾದರೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಯಾವ ಥರ ಬರುತ್ತೆ ಏನು ಅಂತ. ಒಂದು ಮೈಂಡಲ್ಲಿದೆ ಈ ಥರ ಕಾಣಿಸ್ಬೋದಾ ನಾನು ಅಂತ. ಬಟ್ ಮೇಡಮ್ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ, ಅದು ಯಾವ ಥರ ಅಂತ ನನಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಬಟ್ ಅವ್ರು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅದಕ್ಕಿಂತ ಜಾಸ್ತಿ ಪರ್ಸೆಂಟ್ ನಾನು ಅವ್ರಿಗೆ ರಿಸಲ್ಟ್ ಕೊಡ್ತೀನಿ ಅನ್ನೋದು ನನ್ನ ಕಾನ್ಫಿಡೆಂಟು. ನೋಡುವ ಇದರಲ್ಲಿ ಮೇಡಮ್ ವಿನ್ ಆಗ್ತಾರೆ, ನಾವು ವಿನ್ ಆಗ್ತೀವಿ ಅಂತ. ಫ್ರೆಂಡ್ಸ್, ಇಲ್ಲಿ ಒಂದು ಸ್ವಲ್ಪ ಅವ್ರಿಗೆ ಸ್ವಲ್ಪ ನಾರ್ಮಲಾಗಿ ಎಲ್ಲರಿಗೂ ಇರುತ್ತೆ, ಡಾರ್ಕ್ ಆಗಿರುತ್ತೆ ಇಲ್ಲಿ. ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನಾನು ಕಲರ್ ಕರೆಕ್ಟ್ ಮಾಡ್ತಾಯಿದ್ದೀನಿ. ಕೈಯಿಂದನೇ ಮಾಡಬೇಕು, ಬ್ರಷಿಂದ ಮಾಡಬೇಕು, ಸ್ಪಾಂಜಿಂದ ಮಾಡಬೇಕು ಅಂತ ಏನೂ ಇಲ್ಲ. ನಿಮಗೆ ಏನು ಕಂಫರ್ಟೋ ಅದರಿಂದ ನೀವು ಕೆಲಸ ಮಾಡ್ಬೋದು. ನನಗೆ ಕನ್ಸಿಲರ್ ಹಾಕೋದ್ರಲ್ಲಿ ಕೈಯಿಂದ ನನಗೆ ಕಂಫರ್ಟ್ ಅನಿಸುತ್ತೆ, ಹಾಗಾಗಿ ನಾನು ಕೈಯಿಂದ ಅವರಿಗೆ ಕಲರ್ ಕರೆಕ್ಟ್ ಮಾಡ್ತಾಯಿದ್ದೀನಿ. ಇವರು ಫೇರ್ ಇರೋದ್ರಿಂದ ಸ್ವಲ್ಪ ಯೆಲ್ಲೋಯಿಶ್ ಫೇಸಲ್ಲಿ ನನಗೆ ಕಾಣಿಸ್ತಾ ಇದೆ.
ಹಾಗಾಗಿ ನಾನು ಇವ್ರಿಗೆ ಕ್ರೈಲಾನ್ ಕಂಪ್ನಿ FS45 ಹಾಗೂ ಚಿನ್ ಅಂತ ಒಂದು ಫೌಂಡೇಶನ್ ಬರುತ್ತೆ, ಅದನ್ನ ಎರಡೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಎರಡೂ ನಾನು ಲೈಟಾಗಿ ಮಿಕ್ಸ್ ಮಾಡಬೇಕು, ಯಾಕಂದ್ರೆ ಜಾಸ್ತಿ ಹಾಕೋಕ್ಕಾಗಲ್ಲ. ಯಾಕಂದರೆ ಇದ್ರ ಮೇಲೆ ಇನ್ನೊಂದು ಲೇಯರು ಫೌಂಡೇಶನ್ ಹಾಕ್ತಾಯಿದ್ದೀನಿ. ಅದು ಯಾವುದು ಅಂದರೆ ಹುಡಾ ಬ್ಯೂಟಿ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಅಂತ. ಯಾವಾಗಲೂ ನಾವು ಫೌಂಡೇಶನ್ ಅಪ್ಲೈ ಮಾಡಬೇಕಾದ್ರೆ ನೆಕ್ ಮೇಲೆ ಏನು ಗಲ್ಲ ಅಂತ ಏನು ಕರಿತೀವಲ್ಲ ನಾವು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು ಯಾವಾಗಲೂ. ಯಾಕಂದರೆ ನಿಮ್ಗೆ ಕರೆಕ್ಟಾಗಿ ಜಡ್ಜ್ಮೆಂಟ್ ಸಿಕ್ಬಿಡುತ್ತೆ. ಈ ನೆಕ್ಕಿಗೆ ಫೇಸ್ಗೆ ಏನು ಡಿಫ್ರೆಂಟ್ ಇದೆ, ನಾನು ಬ್ರೈಟ್ ಮಾಡ್ತಿದ್ದೀನಾ, ಡಾರ್ಕ್ ಮಾಡ್ತಾಯಿದ್ದೀನಾ, ಅಥವಾ ಏನು ಕಲರ್ ಸ್ಕಿನ್ ಟೋನೇ ಚೇಂಜ್ ಆಯಿತಾ ಅನ್ನೋದು ನಿಮಗೆ ಗೊತ್ತಾಗ್ಬಿಡುತ್ತೆ ಫ್ರೆಂಡ್ಸ್. ನೋಡಿ, ಇಷ್ಟೇ ಹಾಕ್ಕೊಂಡಿರೋದು ನಾನು, ಎಷ್ಟೋ ಸ್ವಲ್ಪ ಅಂದರೆ ಸ್ವಲ್ಪ ಹಾಕ್ಕೊಂಡಿರೋದು. ಇದು ಬೇಜಾರು ಜಾಸ್ತಿ ಆಗ್ಬಿಡುತ್ತೆ ಫ್ರೆಂಡ್ಸ್. ಈ ಕಡೆ ನೋಡಿ ಒಂದ್ಸರಿ ಜಸ್ಟ್ ಟ್ಯಾಪ್ ಮಾಡ್ಕೊಂಡು ಹೋಗಿ ಸಾಕು. ಮೇಡಮ್ ನಿಮ್ಗೇನಾದರೂ ಹಾರ್ಡ್ ಅನಿಸ್ತಾ ಇದೆಯಾ ನಾವು ಇಲ್ಲ ಇಲ್ಲ ಕೆಲಸ ಮಾಡ್ತಿರೋದು? ನಿಜ ಹೇಳಿ ಮೇಡಮ್. ಇಲ್ಲ ಇಲ್ಲ ಸಾಫ್ಟಾಗಿ ಇದೆ. ಸಾಫ್ಟಾಗಿ ಕೆಲಸ ಮಾಡ್ತಾ ಇದ್ದೀವಾ ನೋಡಿ ಫ್ರೆಂಡ್ಸ್. ಇವ್ರು ನಮ್ಮ ಕಡೆಯಿಂದ ಬಂದಿದ್ದಾರೆ ಅಂತ ನಮ್ಮ ಪರವಾಗಿ ಮಾತಾಡ್ತಿಲ್ಲ, ಬಟ್ ಅವ್ರಿಗೆ ಆಗ್ತಿರೋ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ದಾರೆ ಅಲ್ವಾ ಮೇಡಮ್? ಹಾಂ, ನಾನು ಬ್ರಷ್ ಸಾಫ್ಟ್ ಇದೆ ಅಂತ ಅಂದ್ಕೊಂಡಿದ್ದೆ, ನೀವೇ ಸಾಫ್ಟಾಗಿ ಯೂಸ್ ಮಾಡ್ತಿದ್ದೀರಾ. ಹೌದು ಮೇಡಮ್, ಹೌದು. ಅದು ನಮಗೂ ಗೊತ್ತಾಗ್ಬಿಡುತ್ತೆ ಮೇಡಮ್, ನಿಮಗೆ ಪ್ರಾಬ್ಲಮ್ ಆಗ್ತಿದೆಯಾ ಇಲ್ಲ ಅಂತ. ಪಕ್ಕ ಮೇಕಪ್ ಆರ್ಟಿಸ್ಟಿಗೆ ಗೊತ್ತಾಗುತ್ತೆ. ಮುಗಿಸ್ಬೇಕು ಮಾಡ್ಬಿಡೋಣ ಅನ್ನೋರಿಗೆ ಸ್ವಲ್ಪ ಕಷ್ಟ ಅದು. ನಾನು ಎಷ್ಟೊಂದು ಮೇಕಪ್ಪಲ್ಲಿ ಸ್ಕಿನ್ ಟೋನ್ ಹಾಕಿ ಅಂದರೆ ಹಾಂ, ಲೈಟರ್ ಫುಲ್ ಡಾರ್ಕರ್ ಆಗ್ತಾರೆ. ನಂದು ಸ್ಕಿನ್ ಟೋನ್ಗೆ ಮ್ಯಾಚಪ್ ಮಾಡಿರೋದು ಕೆಲವೊಂದು ಮೇಕಪ್ ಮಾತ್ರ. ಹೌದಾ? ಹಾಂ, ಓಕೆ ಮೇಡಮ್. ಅದರಲ್ಲಿ ನಾವು ಒಬ್ಬರು. ಹಾಂ, ಅದಕ್ಕೆ ಹೇಳ್ತಾ ಇರೋದು. ಅವರಿಗೆ ಸ್ಕಿನ್ ಟೋನ್ಗಳು ಗೊತ್ತಾಗಲ್ಲ, ಒಂದೊಂದ್ಸತಿ ಸೆಲೆಕ್ಟ್ ಮಾಡೋಕ್ಕೆ ಡಾರ್ಕರ್ ಆಗ್ಬಿಡ್ತಾರೆ. ಮೇಡಮ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಾನು ಇದ್ರ ಮೇಲೆ ಇನ್ನೂ ಒಂದು ಸತಿ ಇದೇ ಥರ ಫೌಂಡೇಶನ್ ಹಾಕಿದ್ರೆ ನಿಮ್ಗೆ ಗೊತ್ತಾಗಲ್ಲ. ಮೇಕಪ್ಪು ನಿಮ್ಮ ಮೇಕಪ್ಪು ಏನೋ ಡೆಪ್ತಾಗಿ ಕಾಣಿಸುತ್ತೆ, ಮೇಕಪ್ ಹಾಕಿದಿರೋ ಥರ ಕಾಣಿಸುತ್ತೆ, ಬಟ್ ಏನೋ ಚೇಂಜ್ ಮಾಡಿದಾರೆ ಅಂತ ಕಾಣಿಸಲ್ಲ. ಈಗ ಪೇಂಟ್ ಮೇಲೆ ಪೇಂಟ್ ಮಾಡಿದರೆ ಅದು ಎಷ್ಟು ಡಾರ್ಕಾಗಿ ಕಾಣಿಸುತ್ತೆ ಹೇಳಿ? ಡೆಪ್ತಾಗಿ ಕಾಣಿಸುತ್ತೆ ಅಷ್ಟೇ, ಬಟ್ ಸ್ಕಿನ್ ಟೋನ್ ಚೇಂಜ್ ಆಗಲ್ಲ. ಅದು ಇಂಪಾರ್ಟೆಂಟ್ ಆಗುತ್ತೆ. ಸ್ಕಿನ್ ಟೋನ್ ಚೇಂಜ್ ಮಾಡಬಾರ್ದು. ಬೇಸ್ ಇದು, ಇದ್ರ ಮೇಲೆ ಇನ್ನೂ ಫಿನಿಶ್ ಬೇರೆ ಬರುತ್ತೆ. ಓಕೆನಾ? ವೇಟ್ ಮಾಡಿ ನೋಡೋಣ ಯಾವ ಥರ ಅಂತ. ಫ್ರೆಂಡ್ಸ್, ಐ ಮೇಕಪ್ ಮಾಡೋಕ್ಕೆ ನಾನು ನೋಡಿ, ಇವ್ರ ಸ್ಕಿನ್ ಟೋನ್ಗಿಂತ 3 ಪಟ್ಟು ಫೇರ್ ಇದೆ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು. ಇವ್ರ ಸ್ಕಿನ್ ಟೋನ್ಗಿಂತ 3 ಪಟ್ಟು ಫೇರ್ ಇದೆ. ಯಾಕೆ ಅಂದರೆ ನಾವು ಐ ಮೇಕಪ್ ಮಾಡಬೇಕಾದ್ರೆ ನಾವು ಅಲ್ಲಿ ಶ್ಯಾಡೋಗಳು ಹಾಕಬೇಕು. ಶ್ಯಾಡೋ ಯಾವಾಗಲೂ ಒಂದೇ ಕಲರ್ ಇರೋಲ್ಲ, ಕಲರ್ ಆಗಿರುತ್ತೆ. ನಮ್ಗೆ ಅದೆಲ್ಲ ಹೈಲೈಟ್ ಆಗಬೇಕಲ್ಲ. ವೈಟ್ ಮೇಲೆ ನೀವು ಜಸ್ಟ್ ಏನೋ ಒಂದು ಹಾಕಿದ್ರೂ, ವೈಟ್ ಬಿಟ್ಟು ಬೇರೆ ಕಲರ್ ಯಾವುದು ಹಾಕಿದ್ರೂ ಹೈಲೈಟಾಗಿ ಕಾಣಿಸುತ್ತೆ. ಹಾಗಾಗಿ ನಮಗೆ ಅದು ಹೈಲೈಟಾಗಿ ಕಾಣಿಸ್ಬೇಕಲ್ಲ ಐ ಶ್ಯಾಡೋ, ಅಲ್ವಾ ಮೇಡಮ್? ಹಾಂ, ಗೊತ್ತಾಯ್ತು ಇವಾಗ ಯಾಕೆ ಯೂಸ್ ಮಾಡ್ತಾರೆ. ಯಾಕೆ ತುಂಬ ವೈಟ್ ಯಾಕೆ ಯೂಸ್ ಮಾಡ್ತಾರೆ? ಎಷ್ಟು ವೈಟ್ ಇದ್ರೂ ಓಕೆ, ವೈಟ್ ಹಾಕಿದ್ರೂ ಪರವಾಗಿಲ್ಲ, ಐ ಶ್ಯಾಡೋಗೆ ಮಾತ್ರ. ಹಾಂ ಫ್ರೆಂಡ್ಸ್, ಬ್ರಷ್ನ ಈ ಥರ ಇಟ್ಕೊಳ್ಳೋದು, ಹಿಂಗೆ ಆ ಥರ ಎಲ್ಲ ಮಾಡಬೇಡಿ. ಇಲ್ಲಿ ಕೊಟ್ಟಿರ್ತಾರೆ ನೋಡಿ ನಾರ್ಮಲಾಗಿ ಒಂದು ಡಿಸೈನು, ಅದ್ರ ಹಿಂದ್ಗಡೆ ಇಟ್ಕೊಂಡು ನೀವು ಯಾವಾಗಲೂ ಅಪ್ಲೈ ಮಾಡಬೇಕು. ಅಂದರೆ ನಿಮಗೆ ಬ್ಯಾಲೆನ್ಸ್ ಸಿಗುತ್ತೆ. ಇನ್ನೊಂದು ಅದೊಂಥರ ಸ್ಟೈಲೂ ಚೆನ್ನಾಗಿರುತ್ತೆ ನೋಡೋಕ್ಕೆ. ಬ್ಯಾಲೆನ್ಸ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಸ್ಟೈಲಿಗಾದರೆ ಇಟ್ಕೊಳ್ಳಿ. ಅಂದರೆ ಸ್ಟೈಲಿಗೆ ಇಟ್ಕೊಳ್ಳೋದು ತುಂಬ ಚೆನ್ನಾಗಿರ್ತಾರಲ್ವ ಮೇಡಮ್? ಹೌದೌದು. ನಾನು ಅವ್ರಿಗೆ ಬ್ರಷಿಂದ ಅಪ್ಲೈ ಮಾಡಿದ್ದೀನಿ. ಹಾಗೆ ಬ್ಯೂಟಿ ಬ್ಲೆಂಡರ್ ತೊಗೊಂಡು ಜಸ್ಟ್ ಟ್ಯಾಪ್ ಮಾಡ್ತೀನಿ. ಸ್ಮೂತಾಗಿ ಯೂಸ್ ಮಾಡಿ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಸ್ಮೂತಾಗಿ ಯೂಸ್ ಮಾಡಿ. ಮೇಕಪ್ಪು ಚೆನ್ನಾಗಿರುತ್ತೆ, ಕ್ಲೈಂಟೂ ತುಂಬ ಖುಷಿ ಆಗ್ಬಿಡ್ತಾರೆ. ಇವನೇನಪ್ಪ ಏನೋ ಮೇಕಪ್ ಮಾಡಿದ್ನ ಅದೇನು ಹಿಂಗೆ ಕೈ ಜಸ್ಟ್ ಹಿಂಗೆ ಅಂದ್ಬಿಟ್ಟು ಏನೋ ಮ್ಯಾಜಿಕ್ ಮಾಡಿದ್ನ ಅನಿಸ್ಬೇಕು. ಫೌಂಡೇಶನ್ ಹಾಕಿದ ತಕ್ಷಣ ಯಾವತ್ತೂ ಹಿಂಗೆ ಇದ್ರ ಮೇಲೆ ಏನು ಹಾಕಿದ್ದೀನಿ ಗೊತ್ತಾ, ನಾನು ಇಲ್ಲ ಪೂರ್ತಿ ಬೇಸ್ ಹಾಕಿದ್ದೀನಿ ಗೊತ್ತಾ, ಅಲ್ಲಿ ನಾವು ಫೌಂಡೇಶನ್ ಅಪ್ಲೈ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನೀವು ಪೌಡರ್ ಹಾಕಕ್ಕೆ ಹೋಗಬೇಡಿ. ಯಾಕಂದರೆ ಅದು ಅಬ್ಸರ್ವ್ ಮಾಡ್ಕೋಬೇಕು. ಫೌಂಡೇಶನ್ನ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸೆಟ್ಟಾಗಿ ಬ್ಲಷ್ ಹಾಕಿ ಎಲ್ಲ ಹಾಕಿ ಲಾಸ್ಟ್ ಮೂಮೆಂಟಲ್ಲಿ ಇನ್ನೇನು ಫಿನಿಶ್ ಆಯಿತು, ಮೇಕಪ್ಪು ಮುಗೀತು, ಇವರೇನು ಇನ್ನೂ ಹೋಗಬೇಕು ಅನ್ನೋ ಮೂಮೆಂಟಲ್ಲಿ ಅವಾಗ ನೀವು ಪೌಡರ್ ಹಾಕಿ ಹೈಲೈಟರ್ ಏನಿರುತ್ತಲ್ಲ ಅವಾಗ ಹೈಲೈಟರ್ ಅವಾಗ ಹಾಕಿ. ಅವೆಲ್ಲ ಟೆಕ್ನಿಕ್ಸ್ ಫ್ರೆಂಡ್ಸ್, ಅದನ್ನೆಲ್ಲ ನೀವು ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ.
ಅವೆಲ್ಲ ಯಾವ ಥರ ಸ್ಮಾರ್ಟ್ ವರ್ಕ್ ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ ಹಿಂಗೆ ತಲೆ ಮೇಲೆ ಕೈ ಇಟ್ಟು ಪ್ರೆಸ್ ಮಾಡಿಬಿಟ್ಟು ಆ ಥರ ಎಲ್ಲ ಮೇಕಪ್ ಮಾಡೋಕೆ ಹೋಗ್ಬೇಡಿ. ಆ್ಯಕ್ಚುಲಿ ನಾವು ತಲೆ ಮೇಲೆ ಕೈ ಇಡೋಕೆ ಹೋಗ್ಬಾರ್ದು, ಯಾಕಂದರೆ ಅದು ಪ್ರೊಫೆಷ್ನಲ್ ಮೇಕಪ್ ಆರ್ಟಿಸ್ಟ್ ಲಕ್ಷಣ ಅಲ್ಲ. ಈಗ ಈಗ ನಾವು ಐ ಮೇಕಪ್ ಮಾಡಬೇಕಾದ್ರೆ ಈ ಥರ ನಾವು ಸ್ವಲ್ಪ ಈ ಥರ ನಾವು ಐಬ್ರೋನ ಮೇಲೆ ಎತ್ತಿ ಇಲ್ಲ ಐ ಶೇಡ್ ಹಾಕಬೇಕಾಗುತ್ತೆ. ಆವಾಗ ಮಾತ್ರ ಈಗ ಈ ಬ್ಯಾಲೆನ್ಸಿಗೆ ಮಾತ್ರ ಇಷ್ಟು ಹಿಡ್ಕೋಬೇಕು. ಅದು ಬಿಟ್ಟು ಏನಾದ್ರು ಪ್ರೆಸ್ ಮಾಡ್ತಾ ಇದ್ದೀವ? ಇಲ್ಲ. ಇದೇ ಥರ ಐ ಮೇಕಪ್ ಮಾಡಬೇಕು, ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ. ಕೆಲವೊಂದು ಟೆಕ್ನಿಕ್ಸ್ ಇರ್ತವೆ, ಅದನ್ನೆಲ್ಲ ನೀವು ಅರ್ಥ ಮಾಡ್ಕೊಂಡ್ರೆ ಸಾಕು. ನೋಡಿ ಈ ಪಾರ್ಟ್ ಏನಿದೆಯಲ್ಲ, ಈ ಪಾರ್ಟು ಇಲ್ಲಿ ಮಾತ್ರ ಶ್ಯಾಡೋ ಬರಬೇಕು. ಅದ್ರ ಮೇಲೆಲ್ಲ ಅದು ಹೈಲೈಟರ್ ಜಾಗ, ಅಲ್ಲೆಲ್ಲ ಶ್ಯಾಡೋ ಬಂದರೆ ಲುಕ್ ಹೋಗ್ಬಿಡುತ್ತೆ ಫ್ರೆಂಡ್ಸ್, ಲುಕ್ ಇರಲ್ಲ. ಹೈಲೈಟರ್ ಜಾಗದಲ್ಲಿ ನಾವು ಶ್ಯಾಡೋ ಹಾಕ್ಬಾರ್ದು. ಇದ್ರೂ ಒಂದು ವೇಳೆ ಅಲ್ಲಿ ಗೊತ್ತಿಲ್ಲದೆ ಬ್ರಷ್ ಟಚ್ ಆಗಿರುತ್ತೆ, ಹೋಗಿರುತ್ತೆ, ಆ ಥರ ಇದ್ರೂ ನಾವು ಫಸ್ಟ್ ಏನು ಇವರಿಗೆ ವೈಟ್ ಕಲರ್ ಕನ್ಸಿಲರ್ ಏನು ಹಾಕಿರ್ತೀವಲ್ಲ ಇವ್ರಿಗೆ, ಅಂದರೆ ಇವರು ಶೇಡ್ಗಿಂತ ಒಂದೆರಡು ಪಟ್ಟು ಎಕ್ಸ್ಟ್ರಾ ಶೇಡ್ ಏನು ಹಾಕಿರ್ತೀವಲ್ಲ ಆ ಶೇಡಿಂದ ಕ್ಲಿಯರ್ ಮಾಡಿಬಿಡಿ ಫ್ರೆಂಡ್ಸ್. ನೀಟಾಗಿ ಕುತ್ಕೊಂಡ್ಬಿಡುತ್ತೆ. ಓಪನ್ ಮಾಡಿ ಮೇಲೆ ನೋಡಿ. ನಿಮಗೆ ನೀಟಾಗಿ ಜಡ್ಜ್ಮೆಂಟ್ ಸಿಗಬೇಕಂದ್ರೆ ನೋಡಿ, ನಾನು ಟೆಕ್ನಿಕ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಅರ್ಥ ಆಗ್ತಾಯಿತ್ತು ಅನಿಸುತ್ತೆ. ಇವ್ರಿಗೆ ಲೈಟೇ ಶಿಮ್ಮರ್ ಶೇಡ್ ಹಾಕ್ತಾಯಿದ್ದೀನಿ. ಶಿಮ್ಮರ್ ಶೇಡ್ ಹಾಕಿದ ತಕ್ಷಣ ಜಸ್ಟ್ ಇನ್ನೊಂದ್ಸತಿ ಬ್ಲೆಂಡ್ ಮಾಡಿ, ಸ್ವಲ್ಪ ಚೇಂಜಸ್ ಕಾಣಿಸ್ಲಿ ಅಂತ. ಫ್ರೆಂಡ್ಸ್, ನೀವು ಎಡ್ಜಿಗೆ ಎಷ್ಟಾದರೂ ನೀವು ಡಾರ್ಕ್ ಮಾಡಿ, ಅದು ತುಂಬ ಲುಕ್ ಚೆನ್ನಾಗೇ ಕಾಣಿಸುತ್ತೆ, ಏನು ಪ್ರಾಬ್ಲಮೇ ಆಗಲ್ಲ. 40% ಮುಗಿದಿದೆ, ನಾವು ಫಿನಿಶ್ ಆಗಿಲ್ಲ. ಬಟ್ ಅದೊಂದು ಸ್ವಲ್ಪ ಸೆಟ್ ಆಗಲಿ. ಈಗ ಫಸ್ಟ್ ಹಾಕಿರೋ ಒಂದು ಫೌಂಡೇಶನ್ ಇದೆ, ಸ್ವಲ್ಪ ಸೆಟ್ ಆಗಿದೆ. ಈಗ ನಾನು ಹುಡಾ ಬ್ಯೂಟಿನ ಅವ್ರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ. ಹುಡಾ ಬ್ಯೂಟಿನ ಯಾಕೆ ಅಪ್ಲೈ ಮಾಡ್ತಾಯಿದ್ದೀನಿ ಅಂದರೆ ಇದು ಮ್ಯಾಟ್ ಫಿನಿಶ್ ಕೊಡುತ್ತೆ ನಮಗೆ, ಓಕೆನಾ. ಈ ಮ್ಯಾಟ್ ಫಿನಿಶ್ ಲುಕ್ ಕೊಡುತ್ತೆ. ಇವ್ರಿಗೆ ಆಯಿಲಿ ಸ್ಕಿನ್ ಇರೋದ್ರಿಂದ ಆಯಿಲ್ನ ಇದು ಕಂಟ್ರೋಲ್ ಮಾಡುತ್ತೆ. ಒಂದು ಫೇರ್ ಇದೆ, ಇನ್ನೊಂದು ಮೀಡಿಯಮ್ ಇದೆ, ಎರಡೂ ಮಿಕ್ಸ್ ಮಾಡ್ತಾಯಿದ್ದೀನಿ. ಫೇರ್ ಒಂದು ಹಾಕ್ಬಿಟ್ರೆ ಅವ್ರ ಸ್ಕಿನ್ ಟೋನ್ ಬಿಟ್ಟು ಹೋಗ್ಬಿಡುತ್ತೆ, ಮೀಡಿಯಮ್ ಒಂದೇ ಹಾಕ್ಬಿಟ್ರೆ ಅವ್ರ ಸ್ಕಿನ್ ಟೋನ್ ಡೌನ್ ಆಗುತ್ತೆ. ಎರಡು ಮಿಕ್ಸ್ ಮಾಡಿದ್ರೆ ಅವರು ಸ್ಕಿನ್ ಟೋನ್ ಯಾವ ಥರ ಇದೆ ನೋಡಿಕೊಂಡು ಯಾವ್ದು ಜಾಸ್ತಿ ಹಾಕಬೇಕು, ಯಾವುದು ಕಮ್ಮಿ ಹಾಕಬೇಕು, ನೀವು ಸ್ವಲ್ಪ ಅದನ್ನ ಡಿಸೈಡ್ ಮಾಡಬೇಕು. 70% ಫೇರ್ ಹಾಕಿದ್ದೀನಿ, ಫೇರ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. 30%ಗಿಂತ ಸ್ವಲ್ಪ ಕಮ್ಮಿನೇ ಮೀಡಿಯಮ್ ಫೌಂಡೇಶನ್ ಯೂಸ್ ಮಾಡ್ತಾಯಿದ್ದೀನಿ. ನೋಡಿ, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅವ್ರ ಸ್ಕಿನ್ ಟೋನ್ 100% ಅವ್ರ ಸ್ಕಿನ್ ಟೋನ್ ಬರುತ್ತೆ. ಇದರಿಂದ ಆಗ್ತಾಯಿದ್ದೀನಿ ಅಂತ ಅಂದ್ಕೋಬೇಡಿ, ಇದರಲ್ಲಿ ಫೌಂಡೇಶನ್ ಇದೆ, ವೇಸ್ಟ್ ಆಗಬಾರ್ದು ಅಂತ ಅದನ್ನ ಅಪ್ಲೈ ಮಾಡ್ತಾಯಿದ್ದೀನಿ ಅಷ್ಟೇ. ಫ್ರೆಂಡ್ಸ್ ನೋಡಿ, ನಾನು ಅವಾಗ ಯಾವ ಥರ ಟ್ಯಾಪ್ ಮಾಡ್ಕೊಂಡು ಹಾಕಿ ಅಂತ ಹೇಳಿದ್ದೆ, ಅದೇ ಥರ ಟ್ಯಾಪ್ ಮಾಡ್ಕೊಂಡು ಹಾಕಿ ಫ್ರೆಂಡ್ಸ್. ಮೇಕಪ್ಪು ಮಾಡಿದ್ರೆ ಮೇಕಪ್ ಅಂತ ಅನಿಸ್ಬಾರ್ದು, ಇವ್ರು ಇರೋದು ಹಿಂಗೇನ ಅಂತ ಅನಿಸ್ಬೇಕು. ಫೌಂಡೇಶನ್ ಹಾಕಿದ್ಮೇಲೆ ಫ್ರೆಂಡ್ಸ್ ನೀಟಾಗಿ ಒಂದು ಸತಿ ಬ್ಯೂಟಿ ಬ್ಲೆಂಡರಿಂದ ಬ್ಲೆಂಡ್ ಮಾಡಿದ್ರೆ ನಿಮ್ಗೆ ಅವಾಗಲೇ ಹೇಳ್ದಂಗೆ ಸ್ವಲ್ಪ ಈ ಕಡೆ ಸಾಫ್ಟ್ನೆಸ್ ಬರುತ್ತೆ. ಇಷ್ಟ ತನಕ ಮಾಡಿದ್ದು ಒಂದು ವರ್ಕು, ಇದಾದ್ರ ಮೇಲೆ ಇರುತ್ತೆ ನೋಡಿ ಫಿನಿಶ್ ಅಂತ. ಇಲ್ಲಿ ನಾವು ಎಡವಟ್ ಮಾಡಿದ್ರೆ ನೀವು ಏನೇ ಮಾಡಿದ್ರೂ, ಎಷ್ಟು ಚೆನ್ನಾಗಿ ಮಾಡಿದ್ರು ಅಲ್ಲಿಗೆ ನಿಮ್ಮ ವರ್ಕು. ಇವ್ರದ್ದು ಫೇಸು ಓವೆಲ್ ಫೇಸ್ ಅಲ್ವಾ ಮೇಡಮ್? ಇವ್ರಿಗೆ ಯಾವ ಥರ ಕಾಂಟೂರ್ ಮಾಡಬೇಕು, ಯಾವ ಥರ ಬ್ಲಷ್ ಹಾಕಬೇಕು, ಬ್ಲಷ್ ಎಲ್ಲಿ ಹಾಕಬೇಕು, ಎಷ್ಟು ಹಾಕಬೇಕು ಅದನ್ನು ನಾನು ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದು ಕ್ರೈಲಾನ್ ಕಂಪ್ನಿ NG1 ಅಂತ. ಇವ್ರ ಶೇಡ್ಗಿಂತ 2 ಪಟ್ಟು ಶೇಡು ಕಮ್ಮಿ ಇರುತ್ತೆ. ಯಾವಾಗಲೂ ಕಾಂಟೂರ್ ಮಾಡಬೇಕಾದ್ರೆ ಅವ್ರ ಶೇಡ್ಗಿಂತ 2 ಪಟ್ಟು ಶೇಡ್ ಕಮ್ಮಿ ಇರೋದನ್ನ ತೊಗೊಂಡು ನಾವು ಕಾಂಟೂರ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ನಾನೀಗ ನೋಸ್ ಕಟ್ ಮಾಡ್ತಾಯಿದ್ದೀನಿ. ನೋಸ್ ಕಟ್ ಯಾವ ಥರ ಅಂತ ತೋರಿಸ್ತೀನಿ ನೋಡಿ. ಐಬ್ರೋ ಏನಿದೆಯಲ್ಲ, ಈಗ ಐ ಶೇಡ್ ಹಾಕಿದ್ದೀನಿ, ಐಬ್ರೋ ಇದೆ, ಇಲ್ಲೊಂದು ಸೆಂಟ್ರ್ ಒಂದು ಗ್ಯಾಪ್ ಕೊಟ್ಕೊಂಡು ನೋಡಿ ಇಲ್ಲಿ ಬರಬೇಕು. ಇಲ್ಲೆಲ್ಲ ಹಾಕ್ಬಾರ್ದು, ಕೆಳಗಡೆ ಇಲ್ಲಿ ಜಾಗ ಕಾಣಿಸ್ತಿದ್ದಿಲ್ಲ, ಇದೆಲ್ಲ ಅಲ್ಲೆಲ್ಲ ಏನು ಕಾಂಟೂರ್ ಮಾಡಬಾರ್ದು. ಅದೆಲ್ಲ ಹೈಲೈಟರ್ ಜಾಗ, ಅಷ್ಟು ಮಾತ್ರ ನಾವು ಕಾಂಟೂರ್ ಮಾಡ್ಕೋಬೇಕು. ಹೆಡ್ ಜಾಸ್ತಿ ದೊಡ್ಡದಾಗಿದೆ, ನಮಗೆ ಮೇಕಪ್ಪಲ್ಲಿ ಬೇಕಾಗಿರೋದು ಏನಂದರೆ ಇಷ್ಟು ಮಾತ್ರ ನಮಗೆ ಹೈಲೈಟ್ ಆಗಬೇಕು. ಹಾಗಾಗಿ ನಾನು ಇವ್ರಿಗೆ ಈ ಮೇಲೆಯಿಂದ ಇಲ್ಲಿ ತನಕ ಕರೆಕ್ಟಾಗಿ ನೀವು ಅಬ್ಸರ್ವ್ ಮಾಡಿದರೆ ಒಂದು ಲೈನ್ ಅಲ್ಲಿ ಕರೆಕ್ಟಾಗಿರುತ್ತೆ. ಅದರಲ್ಲಿ ನೀವು ಕಾಂಟೂರ್ ಇಲ್ಲಿ ತನಕ ಮಾಡಬೇಕು. ಇದು ಐಬ್ರೋನು ಎಂಡ್ ಆಗಿದೆಯಲ್ಲ ಅಲ್ಲಿ ತನಕ ಮಾತ್ರ ಕಾಂಟೂರ್ ಮಾಡಬೇಕು, ಇಷ್ಟು ಮಾತ್ರ ಕಾಂಟೂರ್ ಮಾಡಬೇಕು. ಮುಂದೆ ಯಾಕೆ ಮಾಡಬಾರ್ದು ಅಂದರೆ ಅಲ್ಲಿ ಸ್ಮೈಲ್ ಮಾಡಿ ಮೇಡಮ್, ಮಾಡಿ ನೋಡಿ, ಇಲ್ಲೆಲ್ಲ ಬ್ಲಷ್ ಬರುತ್ತೆ,
ಓಕೆನಾ. ಇದೆಲ್ಲ ಬ್ಲಷ್ ಜಾಗ. ಇಲ್ಲೇನಿದೆಯಲ್ಲ ಇದು ಹೈಲೈಟರ್ ಜಾಗ. ಅದು ಯಾವ ಥರ ಬರುತ್ತೆ ನಿಮಗೆ, ಯಾವ ಥರ ಇರುತ್ತೆ ಫಿನಿಶ್ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಚಿನ್ ಕಟ್ ಮಾಡಬೇಕಾದ್ರೂ ಈ ಕಿವಿ ಎಡ್ಜ್ ಏನಿದೆಯಲ್ಲ ಸ್ವಲ್ಪ ಆ ಕಡೆ ಮಾಡಿ ಮೇಡಮ್. ಕಿವಿ ಎಡ್ಜ್ ಇದೆಯಲ್ಲ ಇಲ್ಲಿಂದ ಜಸ್ಟ್ ಒಂದು ಲೈನ್, ಸ್ಟ್ರೈಟಾಗಿ ಒಂದು ಲೈನ್ ಅಷ್ಟೇ. ಕೆಳಗಡೆ ನಾವು ಬ್ಲೆಂಡ್ ಮಾಡ್ಕೊಬೇಕು. ನನಗೆ ಕೆಲವೊಬ್ರು ಕಾಂಟರ್ ಹಾಕೋದು ಇಷ್ಟ ಆಗಲ್ಲ, ಶೇಪ್ ಕೊಡಲ್ಲ ನೀಟಾಗಿ. ಓಕೆ, ಅದೇ ಮೇಡಮ್ ನಮಗೆ ಯಾವುದೇ ಒಬ್ಬರು ಮೇಕಪ್ ಒಬ್ರಿಗೆ ಕ್ಲೈಂಟ್ಗಾಯಿತು ಆರ್ಟಿಸ್ಟ್ಗಾಯಿತು ಮೇಕಪ್ ಮಾಡಬೇಕಾದ್ರೆ ಅವ್ರ ಫೇಸ್ ನೋಡಿದರೆ ಗೊತ್ತಾಗ್ಬಿಡ್ಬೇಕು ಇವ್ರಿಗೆ ನಾವು ಈ ಥರನೇ ಮೇಕಪ್ ಮಾಡಬೇಕು ಅಂತ ನಾವು ಜಡ್ಜ್ ಮಾಡಿಬಿಡ್ಬೇಕು. ಮೇಕಪ್ ಕಟ್ಟಿಂಗ್ ಪಾಯಿಂಟ್ಸ್ ಒಂದೊಂದ್ಸತಿ ಗೊತ್ತಿರಲ್ಲ. ಹಾಂ, ಅದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ರಲ್ಲ, ಹಾಂ ಗೊತ್ತಾಯ್ತು ಇವಾಗ, ಅಷ್ಟು ಕ್ಲಿಯರ್ ಆಗಿತ್ತು. ಅಂದರೆ ನಿಮ್ಮ ಫೇಸ್ ಹಂಗೆ ಕಾಣಿಸುತ್ತೆ. ನೀವು ಮೇಕಪ್ ಮಾಡಿಸೋದು ಏನಕ್ಕೆ ಅಂದರೆ ಒಂದು ಶೇಪ್ ಡಿಫ್ರೆಂಟಾಗಿ ಕಾಣಿಸ್ಲಿ ಅಂತ. ಡಿಫ್ರೆಂಟ್ ಅಂದರೆ ನೀವು ಈ ಥರನೂ ನಾವು ಕಾಣಿಸ್ಬೋದಾ ಅಂತ ಅವರಿಗೆ ಬ್ರಷು ಮತ್ತು ಪೌಡರ್ ಕಂಟ್ರೋಲ್ ಮಾಡ್ತೀನಿ. ಪಾಟ್ ಕಾಜಲಿಂದನೇ ನಾನು ಕಾಜಲ್ ಹಾಕ್ತೀನಿ, ಲೈನರು ಹಾಕ್ಬೋದು. ಈ ಕಡೆ ಕಾಜಲ್ ಹಾಕ್ಬೇಕಾದ್ರೆ ಐಬಲ್ನ ಆ ಕಡೆ ಇದ್ದರೆ ಅವ್ರಿಗೂ ಪ್ರಾಬ್ಲಮ್ ಆಗೋಲ್ಲ, ನಿಮಗೂ ಪ್ರಾಬ್ಲಮ್ ಆಗೋಲ್ಲ. ಅವ್ರಿಗೂ ಕಣ್ಣಲ್ಲಿ ನೀರು ಬರೋದಾಯಿತು ಅದೆಲ್ಲ ಕಮ್ಮಿ ಇರುತ್ತೆ. ಒಬ್ಬೊಬ್ರಿಗೆ ಏನು ಮಾಡೋಕ್ಕಾಗಲ್ಲ, ಕಾಜಲ್ ಹಾಕಿದ್ರೇ ಬರುತ್ತೆ. ಆ್ಯಕ್ಚುಲಿ ನಂಗೆ ಬರಲೇ ಇಲ್ಲ, ಲಾಸ್ಟ್ ಟೈಮೆಲ್ಲ ಬರ್ತಾಯಿತ್ತು ಸ್ವಲ್ಪ. ಹೌದಾ ಮೇಡಮ್? ಅದೇ ಮೇಡಮ್ ಟೆಕ್ನಿಕ್ ಅಷ್ಟೇ. ಕಾಣಿಸ್ತಾ ಇದೆಯಲ್ಲ ಮೇಲ್ಗಡೆ, ಇದು ಖಾಲಿ ಇದ್ದರೆ ಕಣ್ಣು ಫಿಲ್ಲಾಗಿ ಕಾಣಿಸಲ್ಲ. ನೀವೇನೇ ಮೇಕಪ್ ಮಾಡಿದ್ರು ಐ ಮೇಕಪ್ ಮಾತ್ರ ತುಂಬ ಚೆನ್ನಾಗಿ ಮಾಡಬೇಕು. ನೀವು ಹೆಂಗಾದ್ರೂ ಫೋಟೋ ತೆಗೆಸ್ಕೊಳ್ಳಿ ಮೇಡಮ್, ಚೆನ್ನಾಗಿ ಕಾಣಿಸ್ತೀರ. ಆ ಕಡೆಗೆ ಹತ್ರ ತಿರ್ಗಿಸಿ ನೀವು ಜಸ್ಟ್ ನಕ್ಕಿದ್ರೆ ಸಾಕು ಚೆನ್ನಾಗಿ ಕಾಣಿಸ್ತೀರ. ಹೌದು, ಕಟಿಂಗ್ ಎಲ್ಲ ಚೆನ್ನಾಗಿ. ದಟ್ ಈಸ್ ಅದಿನ್ನೂ ಸ್ವಲ್ಪ ಸೆಟ್ ಆಗಬೇಕು. ಫೈನಲ್ ಲುಕ್ ನಿಮ್ಗೆ ಗೊತ್ತಾಗುತ್ತೆ ಏನು ಎಕ್ಸ್ಪೆಕ್ಟ್ ಮಾಡಿ. ಅದೇ ಹೇಳಿಲ್ವಾ, ನೀವೇನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರೆ ಅದಕ್ಕೆ ಜಾಸ್ತಿ ಕೊಡ್ತೀನಿ ಅಂತ. ಫ್ರೆಂಡ್ಸ್, ಲುಕ್ಕು ಹುಡುಕ್ಬೇಕು, ಈ ಥರ ತೆಗಿಬೇಕು, ಈ ಥರ ಇನ್ನೂ ಯಾವ ಥರ ತೆಗೆನಪ್ಪ ಫೋಟೋ ಅಂತ. ಆ ಥರ ನೀವು ಪರ್ಫೆಕ್ಟಾಗಿ ಕ್ರಿಯೇಟ್ ಮಾಡಿದ್ರೆ ಹೆಂಗೆ ತೆಗೆದ್ರೂ ಫೋಟೋ ಚೆನ್ನಾಗಿ ಬರಬೇಕು. ಅಂದರೆ ಈ ಕಣ್ಣು ಎಡ್ಜಿಗೆ ಚಿಕ್ಕದಾಗಿರಬೇಕು. ಹೊರಗಡೆ ಏನಿದೆ ಔಟ್ ಥರ ಏನು ಬರುತ್ತೆ ಅಲ್ಲಿ ಮಾತ್ರ ಹೈಲೈಟ್ ಜಾಸ್ತಿ ಇರಬೇಕು. ಮೇಕಪ್ ಮಾಡ್ಬೇಕಾದ್ರೆ ಗಾಬರಿಯಿಂದ ಮಾಡೋಕ್ಕೆ ಹೋಗ್ಬೇಡಿ, ಓಕೆನಾ. ಕೂಲಾಗಿ ಮಾಡಿ. ನೆಕ್ಸ್ಟ್ ಸ್ಟೆಪ್ ನೀವು ಅಂದರೆ ಇದೇ ಥರ ಮಾಡಬೇಕು ಅಂತ ಏನಿಲ್ಲ. ಮೇಕಪ್ ನೀವು ಯಾವ ಥರ ಆದರೂ ಬೇಕಾದರೆ ಮೇಕಪ್ ಮಾಡ್ಬೋದು. ಆದರೆ ನೆಕ್ಸ್ಟ್ ಸ್ಟೆಪ್ ಆದಮೇಲೆ ಏನು ಅಂತ ನಿಮ್ಮ ಮೈಂಡಲ್ಲಿ ಇಟ್ಕೊಂಬಿಡಿ. ಅಂದರೆ ಬ್ರೈಡ್ ಎಲ್ಲ ಮಾಡ್ತಾ ಇರ್ತೀವಿ, ಅವ್ರೇನೋ ಒಂದು ಆಸೆ ಇಟ್ಕೊಂಡಿರ್ತಾರೆ, ಹಂಗೆ ಕಾಣಿಸ್ಬೇಕು, ನಾನು ಹಿಂಗೆ ಕಾಣಿಸ್ಬೇಕು ಅಂತ. ಅವ್ರಿಗೇನಾದ್ರು ನಾವು ಡಿಸಪಾಯಿಂಟ್ ಮಾಡಿಬಿಟ್ರೆ ಪಾಪ ಅವರು ಲೈಫ್ ಲಾಂಗ್ ಅದೇ ನೆನ್ಪಿಡ್ಕೊಂತ. ಖುಷಿ ಇರಬೇಕು. ಕೆಲಸ ಇಲ್ವ ನಮಗೆ, ಬೇಡ, ಕೊಟ್ಟಿರೋ ಕೆಲಸ ಪರ್ಫೆಕ್ಟಾಗಿ ಮಾಡಬೇಕು. ನೋಡಿ ಫ್ರೆಂಡ್ಸ್, ಆವಾಗಲೇ ನಾನು ಹೇಳಿದೆ ನಿಮಗೆ, ಇದಿಷ್ಟು ಕಾಂಟೋರಿಂಗ್, ಇದಿಷ್ಟೇನಿದೆ ಬ್ಲಷ್ಷು, ಹೈಲೈಟರ್ ಸ್ಮೈಲ್ ಮಾಡಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಈ ಜಾಗ ಹೈಲೈಟರ್ ಜಾಗ, ಅಲ್ಲೇ ಹೈಲೈಟರ್ ಹಾಕಬೇಕು. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫೈನಲ್ ಔಟ್ಪುಟ್ ನೋಡಿ. ಮೇಡಮ್, ನೀವು ಏನಾದರೂ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ತುಂಬ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಮೇಕ್ ಓವರ್. ಎಲ್ಲ ಕಡೆಯಿಂದ ಫಿನಿಶಿಂಗ್ ಇದೆ. ಐ ಮೀನ್ ನಾನು ಹೇಳಿದೆಲ್ಲ ಮೇಡಮ್ ಆವಾಗಲೇ, ಎವ್ರಿವೇರ್ ಇಟ್ ಇಸ್. ನೀವು ಯಾವ ಕಡೆ ತಿರುಗಿದ್ರು ಫೋಟೋನೇ ಅದು ಮೇಲೆ ನೋಡಿ ಮೇಡಮ್. ಐಬ್ರೋಸ್ನು ಶಾರ್ಪಾಗಿ ಎಂಡ್ ಆಗಿದೆ, ಚೆನ್ನಾಗಿದೆ ಡಿಸೈನ್. ಅದೇ ನಿಮಗೆ ಐಬ್ರೋ ಮಾಡೋ ಅವಶ್ಯಕತೆ ಇಲ್ಲ, ಆಲ್ರೆಡಿ ನಿಮಗೆ ಡಾರ್ಕ್ ಇದೆ. ಆದರೆ ಅದು ಶಾರ್ಪ್ನೆಸ್ ಕೊಟ್ಟಿದ್ದೀರಾ. ಆದರೆ ಏನಂದರೆ ನಾನು ಹೇಳ್ದಿಲ್ಲ ಮೇಡಮ್, ಫಿನಿಶು ಪ್ರತಿಯೊಂದೂ ಇಂಪಾರ್ಟೆಂಟ್ ಆಗುತ್ತೆ ಈ ಮೇಕಪ್ ಇಷ್ಟದಲ್ಲಿ. ಕ್ಲಿಯರ್ ಆಗಿದೆ. ಇದು ಒಂಥರ ಬಾಲಿವುಡ್ ಸ್ಟೈಲಲ್ಲೂ ಶೂಟ್ಸಲ್ಲಿ ಇದೇ ಥರ ಲುಕ್ ವೈಸ್ ಪ್ರಿಫರ್. ನೋಡಿದ್ರೆ ಇದು ನಮ್ಮ ವರ್ಕು. ನಾನು ಇವ್ರಿಗೆ ಏನು ಹೇಳಿದ್ದೆ ಮೇಡಮ್, ಅದು ಉಳಿಸ್ಕೊಂಡಿದ್ದೀರಾ 100%. ಥ್ಯಾಂಕ್ ಯು ಮೇಡಮ್. ನಿಮ್ಗೆ ಇಷ್ಟ ಆಯಿತಾ? ಸೂಪರ್, ಐ ಲವ್ಡ್ ಇಟ್. ನಾವು ಕಾನ್ಫಿಡೆಂಟಿಂದ ಕೆಲಸ ಮಾಡಿ, ಬಟ್ ಕೆಲಸ ಮಾಡಬೇಕಾದ್ರೆ ಗಮನ ಎಲ್ಲ ಇಲ್ಲೇ ಇರಲಿ.
ನಾನು ಏನು ಮಾಡ್ತಾಯಿದ್ದೀನಿ, ಏನು ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಮೇಲೆ ನಿಮಗೆ ಗಮನ ಇಟ್ಕೊಂಡು ಕೆಲಸ ಮಾಡಿದರೆ ಔಟ್ಲುಕ್ ಹಿಂಗೆ ಬರುತ್ತೆ. ನೋಡೋಣ, ಇವಾಗ ಫೋಟೋ ಶೂಟ್ ಮಾಡಿಸ್ತಾ ಇದ್ದೀವಿ, ಕ್ಯಾಮ್ರಾದಲ್ಲಿ ಫೋಟೋ ಇನ್ನೇನು ಬರುತ್ತೆ ನೋಡೋಣ. ಓಕೆನಾ? ನಾನಂತೂ ನಾನು ಎಕ್ಸೈಟ್ಮೆಂಟಿಂದ ಕಾಯ್ತಾ ಇದ್ದೀನಿ. ಓಕೆ ಮೇಡಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಪೋಸಸ್ ಕೊಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಬ್ಯೂಟಿಫುಲ್ ಲುಕ್. ಐ ಲವ್ ಇಟ್. PPG ಗ್ಲಾಮ್ ಅಪ್, ಅದು ಯಾವ ಇನ್ಸ್ಟಿಟ್ಯೂಟ್ ಆದರೂ ಆಗಲಿ ಸರ್ನ ರೆಫರ್ ಮಾಡಿ. ಸರಿಂದ ಕಲಿಯೋರೆಲ್ಲ ನೀಟಾಗಿ ಕಲ್ತ್ಕೊಂಡ್ರೆ ಅಪ್ಲೈ ಮಾಡೋವಾಗ್ಲೂ ನಿಮಗೆ ಇಷ್ಟೇ ಗುಡ್ ಲುಕಿಂಗ್ ಪರ್ಸನ್ನ ತೋರಿಸಿ. ನಿಮ್ಗೆ ಏನಾದರೂ ಕೇಕ್ ಅನಿಸ್ತೈತಾ ಮೇಡಮ್? ಇಲ್ಲ ನನಗೆ ಆ್ಯಕ್ಚುಲಿ ನನ್ನದೇ ಪರ್ಸ್ನಲ್ ಸ್ಕಿನ್ ಟೋನು, ಪರ್ಸ್ನಲ್ ಮೇಕ್ ಓವರ್ ಅನಿಸ್ತಾನೆ ಇಲ್ಲ. ಲೈಕ್ ನಾನೇ ಫೀಲ್ ಆಗ್ತಾ ಇಲ್ಲ ಮೇಕಪ್ ಜಾಸ್ತಿ ಹಾಕ್ಕೊಂಡಿದ್ದೀನಿ ಅನ್ನೋ ಥರ. ಲೈಟಾಗಿದೆ, ಫುಲ್ ಶೇಪಿಂಗ್ ಕೊಟ್ಟಿದ್ದೀರಾ, ಕಟ್ ಆಗಲಿ ಅಥವಾ ಕಾಂಟರ್ ಆಗಲಿ ನೀಟಾಗಿದೆ. ಐ ಮೀನ್ ನೋ ಮೇಕಪ್ ಲುಕ್ ಥರನೂ ಕಾಣಿಸ್ತಿದೆ. ಆಮೇಲೆ ಇದೆಲ್ಲ ಈ ಬಾಲಿವುಡ್ ಸ್ಟೈಲಲ್ಲಿ ಫೋಟೋಶೂಟ್ ಮಾಡಿಸಿದ್ರೆ ಕ್ಲಿಯರಾಗಿ ಐಬ್ರೋಸು, ಐಸು, ಲೈನರ್ ಫಿನಿಶಿಂಗ್ಸ್ ಎಲ್ಲ ಸಖತ್ತಾಗಿದೆ. ಓಕೆ, ನಮ್ದು ಐ ಲೆವೆಲ್ ಇತ್ತು, ನೀವು ಆ ಲೆವೆಲ್ನೂ ಮ್ಯಾಚ್ ಮಾಡಿದ್ದೀರಾ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್. ನೋಡ್ತಿದ್ದೀರಲ್ಲ, ಇಷ್ಟು ಗ್ಲಾಮ್ ಅಪ್ ಆಗಿ, ಇಷ್ಟು ಅಟೈರ್ ಫ್ರೆಂಡ್ಲಿ ಆಗಿ, ಗ್ಲೋ ಆಗಿ ಕಾಣಿಸ್ಬೇಕಂದ್ರೆ ನಂದಿತ್ ಸರ್ ಅವ್ರ ಕೈ ಮ್ಯಾಜಿಕ್ಕೆ ಇಷ್ಟು ಬ್ಯೂಟಿಫುಲ್ ಮೇಕಪ್. ಇಲ್ಲ ಮೇಡಮ್, ನೀವು ಕುತ್ಕೊಂಡ್ರಿ. ಓಕೆನಾ? ಇಲ್ಲ, ನನಗನ್ನಿಸ್ತು ಎಷ್ಟೊಂದು ಮೇಕಪ್ ಎಷ್ಟೊಂದು ಸಲ ತೊಗೊಂಡಿದ್ದೀನಿ, ಆದರೂ ನ್ಯಾಚುರಲ್ ಆಗಿ ವಿಚ್ ಇಸ್ ಗ್ಲೋಯಿಂಗ್ ಫೇಸ್ ಕೊಡೋದು ಕಡಿಮೆ ಜನನೇ ಮೇಕಪ್ ಮಾಡೋದು. ನಿಜವಾಗ್ಲೂ ನಮ್ಮನೇಲಿ ಏನಾದರೂ ಫಂಕ್ಷನ್ಸ್ ಆದರೆ, ಇನ್ನೇನಾದರೂ ನಂದು ಮ್ಯಾರೇಜ್ ಅಥವಾ ನಮ್ಮದೇ ಏನಾದರೂ ಫಂಕ್ಷನ್ಸ್ ಆದರೆ ನಾನು ಮೇಕಪ್ಪಲ್ಲಿ ಸೆಕೆಂಡ್ ಚಾನ್ಸ್ ತಗೊಳ್ಳೋದೇ ಇಲ್ಲ. ನಾನು ನಿಮಗೆ ಹೇಳ್ತೀನಿ ಸರ್, ಡೇಟ್ಸ್ ಅಂತೂ ಕನ್ಫರ್ಮ್ ಆಗಿ ಫ್ರೀ ಇಟ್ಕೊಂಡಿರಿ. ಧನ್ಯವಾದ. ಇಲ್ಲ, ಏನಂದರೆ ಮಾಡೋ ಕೆಲಸದಲ್ಲಿ ಯಾವಾಗಲೂ ನಾವು ಶ್ರದ್ಧೆ ಇಟ್ಟು ಏನೋ ಗಮನ ಅಲ್ಲಿ ಇಟ್ಟು ಕೆಲಸ ಮಾಡಿದ್ರೆ ಯಾವ ಕೆಲಸ ಆದರೂ ಚೆನ್ನಾಗಿ ಬರುತ್ತೆ. ಬಟ್ ನಾನು ಇವ್ರಿಗೆ ಹೇಳಿದ್ದೆ ಮೇಡಮ್ ಚೆನ್ನಾಗಿ ಮಾಡಿಕೊಡ್ತೀನಿ ಅಂತ. ಬಟ್ ಅವರು ಹ್ಯಾಪಿ ಆಗಿದ್ದಾರೆ. ನಾನು ಅವ್ರಿಗೇನು ಮೇಡಮ್ ನಿಮಗೇನಾದ್ರು ಈ ಥರ ಹೇಳಿ ಅಂತ ಏನಾದ್ರು ಹೇಳ್ಕೊಟ್ಟಿದ್ಯಾ? ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದೀನಿ. ಇಲ್ಲ, ನೋಡ್ತಿದ್ದೀರಲ್ಲ ಗ್ಲೋ ಅಪ್ ಆಗಿರೋದು, ನನ್ನ ನ್ಯಾಚುರಲ್ಗೂ ಈ ಗ್ಲೋ ಅಪ್ಗೂ ಎಡಿಟರ್ ಏನೂ ಇಲ್ಲ. ಎಡಿಟ್ ಈಗ ಫೋಟೋ ಶೂಟ್ ಮಾಡಿಸಿದ್ದಾರೆ, ನೋಡೋಣ ಫೋಟೋ ಯಾಕೆ ಬರುತ್ತೆ. ಆಬ್ವಿಯಸ್ಲಿ ನಾನು ವೇಟ್ ಮಾಡ್ತಾ ಇದ್ದೀನಿ, ಅವರು ವೇಟ್ ಮಾಡ್ತಾ ಇದ್ದಾರೆ. ನಿಮ್ಗೇನಾದರೂ ಮೇಕಪ್ ಬೇಕಾದರೆ ಇನ್ಸ್ಟಾಗ್ರಾಮಲ್ಲಿ PPG ಗ್ಲಾಮ್ ಅಪ್ ಅಂತ ಟೈಪ್ ಮಾಡಿದರೆ ಸಾಕು, ಬರುತ್ತೆ. ಕಾಂಟ್ಯಾಕ್ಟ್ ನಂಬರ್ ಅಲ್ಲಿದೆ. ಓಕೆನಾ? ಜಸ್ಟ್ ಒಂದು ಕಾಲ್ ಮಾಡಿದರೆ ಸಾಕು, ನಾವು ನಿಮಗೆ ಈ ಥರ ಕೆಲಸ ಮಾಡಿಕೊಡ್ತೀವಿ, ಪರ್ಫೆಕ್ಟ್ ವರ್ಕ್ ಮಾಡಿಕೊಡ್ತೀವಿ. ನೀವು ಕೊಟ್ಟಿರೋ ದುಡ್ಡು ನಮ್ಮ ಹತ್ರ ಇರೋಲ್ಲ, ನಾವು ಮಾಡಿರೋ ಕೆಲಸ ನಿಮ್ಮ ಹತ್ರ ಇರುತ್ತೆ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು. PPG ಗ್ಲಾಮ್ ಅಪ್. ಆಲ್ ದ ಬೆಸ್ಟ್.